ಹೇರ್ ಕಟ್ ಮತ್ತು ಐಬ್ರೋಸ್ ಮಾಡಿಸ್ಕೋಬೇಕಾಯಿತು. ಈ ಥರ ಕಂಪ್ರೆಷನ್ ಬ್ಯಾಗ್ಸ್ ತರಿಸಿದ್ದೀನಿ. ಸೊ ಈ ಥರದ್ದು ಬ್ಯಾಗ್ಸ್ ತರಿಸಿದ್ದೀನಿ ನಾನು. ಈ ಥರ ಸ್ಕ್ವೀಸ್ ಬಾಟಲ್ಸ್ನ ನಾನು ಸುಮಾರು ಆರ್ಡರ್ ಮಾಡ್ಕೊಂಡಿದ್ದೀನಿ. ನಾನು ಈ 3 ಪರ್ಫ್ಯೂಮ್ಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಮೆಡಿಸಿನ್ಸ್ ಎಲ್ಲ ನಾನು ಈ ಥರ ಬಾಕ್ಸಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರಮ್ಯಾ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತಂದರೆ, ನಾನು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ ಆ್ಯಂಡ್ ಅವರ ಇಬ್ಬರು ಕಸಿನ್ನು ನಾವು ಬಾಲಿಗೆ ಹೋಗ್ತಾ ಇದ್ದೀವಿ. ಸೊ ನಂದು ಇದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಂದು ಲಗೇಜ್ ಎಲ್ಲ. ಸೊ ಇವತ್ತು ಆ್ಯಕ್ಚುಲಿ 19th of July ಅಂದರೆ ಫ್ರೈಡೇ. ನಮಗೆ ಫ್ಲೈಟ್ ಇರೋದು ಸಂಡೇ ನೈಟ್ 12:40ಗೆ ಫ್ಲೈಟ್ ಇರೋದು. ಅಂದರೆ ಮಂಡೇ ಅರ್ಲಿ ಮಾರ್ನಿಂಗ್ 12:40ಗೆ ನಮಗೆ ಫ್ಲೈಟ್ ಇರೋದು, ಡೈರೆಕ್ಟ್ ಫ್ಲೈಟ್ ಇದೆ. ಇವತ್ತು ಫ್ರೈಡೇ, ಇವತ್ತಿಂದನೇ ನಾನು ಸ್ಟಾರ್ಟ್ ಮಾಡೋಣ ಪ್ಯಾಕಿಂಗ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ನಾಳೆ ಸ್ಯಾಟರ್ಡೇ ನಂಗೆ ಒಂಚೂರು ಕೆಲಸ ಇದೆ. ಸೊ ನಾಳೆ ನನಗೆ ಪ್ಯಾಕಿಂಗಲ್ಲಿ ನಾನು ಟೈಮ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ನಾನು ಪ್ಯಾಕ್ ಮಾಡ್ಕೋತೀನಿ ಇವಾಗ. ಆ್ಯಂಡ್ ಆಲ್ಸೋ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದಷ್ಟು ಪ್ರಾಡಕ್ಟ್ಸ್ ಬಂದಿದೆ. ಅಂದರೆ ಅಷ್ಟು ನಂದು ಔಟ್ಫಿಟ್ಸ್ ಆಗಿರ್ಬೋದು, ಆ್ಯಕ್ಸಸರೀಸ್ ಮತ್ತು ಬೇರೆ ಎಲ್ಲ ಏನೇನು ಆರ್ಡರ್ ಮಾಡಿದ್ದೆ ಅದೆಲ್ಲನೂ ಬಂದಿದೆ. ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಸ್ ಬರಬೇಕು. ಸೊ ಎನಿವೇ ಎಷ್ಟು ಬಂದಿದೆ ಅಷ್ಟೂ ನಾನು ಇವಾಗ ಪ್ಯಾಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ ಟೈಮ್ ಇದ್ದಂಗೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಂಪ್ಲೀಟ್ ರೂಮ್ ಮೆಸ್ ಆಗಿದೆ. ಸೊ ನೀವು ನೋಡ್ಬೋದು ನೋಡಿ. ಸೊ ಇದಿಷ್ಟು ನಾನು ತೊಗೊಂಡೋಗೋ ಬಟ್ಟೆಗಳು. ಅಲ್ಲೂ ಒಂದು ಸ್ವಲ್ಪ ಇದೆ. ಇದೆಲ್ಲ ನಂದು ಸ್ಲಿಪ್ಪರ್ಸ್, ಬೀಚ್ ಸ್ಲಿಪ್ಪರ್ಸ್, ಸ್ನೀಕರ್ಸ್, ಸೊ ಎಲ್ಲನೂ ಇದೆ ಅದರಲ್ಲಿ. ನಾನು ಆಮೇಲೆ ತೋರಿಸ್ತೀನಿ. ಅದೆಲ್ಲ ಆಲ್ಮೋಸ್ಟ್ ರೆಡಿ ಇದೆ. ಯಾವ್ಯಾವ್ದು ಬೇಕು ಅಂತೆಲ್ಲ ಸೈಡಲ್ಲಿ ಇಟ್ಟಿದ್ದೀನಿ. ಅದರಲ್ಲಿ ಆ ಪೌಚಲ್ಲಿ ಹಾಕೊಂಡು ಹೋಗೋದು ಅಷ್ಟೇ. ಸೊ ಇದಿಷ್ಟು ಸ್ವಲ್ಪ ಸ್ಟಾರ್ಟ್ ಮಾಡಿದೆ ನಾನು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಕೆಲವೊಂದು ಬಟ್ಟೆಗಳು. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಸಲ ನಾನು ಏನು ಮಾಡಿದ್ದೀನಿ, ನಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಈ ಥರ ಕಂಪ್ರೆಷನ್ ಬ್ಯಾಗ್ಸ್ ತರಿಸಿದ್ದೀನಿ. ಸೊ ಇದು ಈಸಿ ಆಗುತ್ತೆ ನಾವು ಲಗೇಜ್ ಕ್ಯಾರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಕಂಪ್ರೆಷನ್ ಬ್ಯಾಗ್ಸ್ ತರಿಸಿದ್ದೀನಿ. ಸೊ ಇದು ನಾನು ಪ್ಯಾಕ್ ಮಾಡ್ಕೊಳ್ಳೋವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಕಂಪ್ರೆಸ್ ಆಗುತ್ತೆ ಆ್ಯಂಡ್ ಯಾವ ಥರ ಕನ್ವೀನಿಯೆಂಟ್ ಆಗಿರುತ್ತೆ ನಮಗೆ ಜೋಡಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಆ್ಯಕ್ಚುಲಿ 4 ಪೀಸ್ ಬರುತ್ತೆ. ಇದು ಲಾರ್ಜ್ ಸೈಜು, ಇದು ನೋಡ್ತಿರ್ಬೋದು ನೀವು. ಇದು ಲಾರ್ಜ್ ಸೈಜ್. ಇದರದ್ದು ನೆಕ್ಸ್ಟ್ ಸೈಜ್ ಬಂದು ಇದೊಂಥರ ಬ್ಯಾಕ್ ಪ್ಯಾಕ್ ಥರ ಇದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಒಳಗಡೆ ನೀವು ನೋಡ್ಬೋದು ಇದು ವಾಟರ್ ಪ್ರೂಫ್ ಮೆಟೀರಿಯಲ್ ಥರ ಇದೆ. ಆ್ಯಂಡ್ ಇದೊಂಥರ ಬ್ಯಾಕ್ ಪ್ಯಾಕ್ ಥರನೇ ಇದೆ ನೋಡಿ. ಬಟ್ ಹಿಂದೆಗಡೆ ನಾವು ಹಾಕ್ಕೊಳಕ್ಕೊಂದಿಲ್ಲ ಅಷ್ಟೇ. ಬಟ್ ಲಿಟ್ರಲಿ ಇದೊಂಥರ ಪೌಚ್ ಥರ ಫೀಲ್ ಆಗ್ತಾನೆ ಇಲ್ಲ, ಯಾವುದೋ ಬ್ಯಾಗ್ ಥರನೇ ಫೀಲ್ ಆಗ್ತಿದೆ ನನಗೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಾನು ಪ್ಯಾಕ್ ಮಾಡ್ಕೊಳ್ಳೋವಾಗ ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಕಂಪ್ರೆಸ್ ಆಗುತ್ತೆ ಅಂತ. ಯಾಕಂದರೆ ಇಲ್ಲಿ 2 ಜಿಪ್ ಇದೆ ಇದಕ್ಕೆ. ಸೊ ಇದನ್ನು ನಾವು ಫುಲ್ ಕಂಪ್ಲೀಟ್ ಓಪನ್ ಮಾಡಿ ಈ ಥರ ನಾವು ಬಟ್ಟೆಗಳನ್ನ ಇದರಲ್ಲಿ ಇಟ್ಕೋಬೋದು. ಇನ್ ಕೇಸ್ ಕಮ್ಮಿ ಇತ್ತು ಅಂತಂದರೆ ಇದನ್ನ ಕಂಪ್ರೆಸ್ ಮಾಡಿ ಇನ್ನೊಂದು ಜಿಪ್ ಹೇಳಿದ್ನಲ್ಲ ಆ ಜಿಪ್ ಹಾಕ್ಕೊಂಬಿಡ್ಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಈ ಜಿಪ್ನ ನಾವು ಹಾಕ್ಕೊಂಬಿಡ್ಬೋದು ಫುಲ್. ಬೇಕು ಅಂತಂದರೆ ಅದನ್ನ ಓಪನ್ ಮಾಡಿಕೊಂಡು ನಮಗೆ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು ಈ ಥರ ಬ್ಯಾಗ್ಸ್ನ. ಸೊ ನನಗೆ ಇದು ಕನ್ವೀನಿಯೆಂಟ್ ಅಂತ ಅನ್ನಿಸ್ತು. ಈ ಥರ ಪೌಚ್ಗಳು ಇತ್ತು, ಟ್ರಾವೆಲ್ ಪೌಚಸ್. ಬಟ್ ಅದಕ್ಕಿಂತ ನನಗೆ ಇದು ಸ್ವಲ್ಪ ಕನ್ವೀನಿಯೆಂಟ್ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನ ಆರ್ಡರ್ ಮಾಡಿದೆ. ಸೊ ಇದು ನೆಕ್ಸ್ಟ್ ಸೈಜು. ಇದಾದಮೇಲೆ ಈ ಥರ ಸೈಜ್ ಒಂದು ಸಿಗುತ್ತೆ, ಇದೊಂದು ಸೈಜು. ಆ್ಯಂಡ್ ಇದೊಂದು ಪುಟಾಣಿದು ಇದೊಂದು ಸೈಜ್ ಸಿಗುತ್ತೆ. ಸೊ 4 ಇದೆ. ನನಗಿದು ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಈ ಬೆಡ್ ಸ್ಪ್ರೆಡ್ಡು ಮತ್ತು ಬ್ಲ್ಯಾಂಕೆಟ್ಸ್ನೆಲ್ಲ ಕಂಪ್ರೆಸ್ ಮಾಡಿ ಇಡೋದಕ್ಕೆ ನಮಗೆ ಬ್ಯಾಗ್ಗಳು ಬರುತ್ತೆ, ಕಂಪ್ರೆಷನ್ ಬ್ಯಾಗ್ಸ್ ಅಂತಲೇ. ಈ ಥರ ದೊಡ್ಡ ದೊಡ್ಡ ಬ್ಯಾಗ್ಸ್ ಬರುತ್ತೆ ನೋಡಿ. ಸೊ ಈ ಥರದ್ದು ಬ್ಯಾಗ್ಸ್ ತರಿಸಿದ್ದೀನಿ ನಾನು. ಸೊ ಜಸ್ಟ್ ಇನ್ ಕೇಸ್ ಏನಾದರೂ ಲಗೇಜ್ ಜಾಸ್ತಿ ಆದರೆ ಈ ಥರ ಬ್ಯಾಗ್ಸಲ್ಲಿ ಹಾಕಿ ಕಂಪ್ರೆಸ್ ಮಾಡ್ಬೋದು ಅಂತ. ಇದ್ರ ಜೊತೆಗೆ ಈ ಥರ ಇದೇನೋ ಟೂಲ್ ಇದು ಕಂಪ್ರೆಸ್ ಮಾಡೋದಕ್ಕೆ. ಅಂದರೆ ಇದರೊಳಗಿರೋ ಏರೆಲ್ಲ ಇದರಿಂದ ತೆಗೆದು ಅದನ್ನ ಕಂಪ್ರೆಸ್ ಮಾಡೋದಕ್ಕೆ ಇದು ಟೂಲು. ಸೊ ಇದು ಬಂದಿದೆ. ಸೊ ಈ ಥರದ್ದು ಸೈಜ್ ವೈಸ್ ನಿಮಗೆ ಬ್ಯಾಗ್ ಸಿಗತ್ತೆ. ಇದರಲ್ಲಿ ಇದೊಂದು ಬ್ಯಾಗು, ಅದ್ರ ಜೊತೆಗೆ ಇದೊಂದು 3, 4, 5 ಬ್ಯಾಗ್ ಸಿಗುತ್ತೆ ಸೈಜ್ ವೈಸ್. 6 ಬ್ಯಾಗ್ ಸಿಗುತ್ತೆ. ಇದು ಅಷ್ಟೇ ಸೈಜ್ ವೈಸ್ ಇರುತ್ತೆ. ಸೊ ನೀವು ಬೇಕಂದರೆ ನೀವು ಈ ಥರದ್ದು ಆರ್ಡರ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಜಾಸ್ತಿ ಇತ್ತು ನಿಮ್ಮ ಲಗೇಜ್ ಅಂತಂದರೆ ಇದರೊಳಗಡೆ ಹಾಕಿ ಕಂಪ್ರೆಸ್ ಮಾಡಿಬಿಡ್ಬೋದು. ಸೊ ಜಸ್ಟ್ ಇನ್ ಕೇಸ್ ಏನಾದರೂ ಬೇಕಾದರೆ ಯೂಸ್ ಮಾಡೋಣ ಅಂತ ನಾನು ಇದನ್ನ ತರಿಸಿದ್ದೀನಿ. ಆ್ಯಂಡ್ ಇದಷ್ಟು ಲಗೇಜ್ಗಳನ್ನ ನಾನು ಈ ಟ್ರಾಲಿನಲ್ಲಿ ಕ್ಯಾರಿ ಮಾಡೋದು. ಇದು ಅಷ್ಟೇ ರೀಸೆಂಟಾಗಿ ನಾನು ತರಿಸಿದ್ದು. ನನ್ನ ಹತ್ರ 2 ಟ್ರಾಲಿ ಇದೆ. ಒಂದು
ಮೀಡಿಯಮ್ ಸೈಜ್ದಿದೆ, ಇನ್ನೊಂದು ಲಾರ್ಜ್ ಸೈಜಲ್ಲಿದೆ. ಆ್ಯಂಡ್ ಎರಡೂ ನಾನು ಆಲ್ಮೋಸ್ಟ್ ನನ್ನ ಮೇಕಪ್ ಕಿಟ್ನ ಕ್ಯಾರಿ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ಅದನ್ನ ನಾನು ಟ್ರಾವೆಲ್ ಮಾಡೋದಕ್ಕೆ ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆ್ಯಂಡ್ ಅಷ್ಟು ಸ್ಟ್ರಾಂಗ್ ಕೂಡ ಇಲ್ಲ ಅದು. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಆ್ಯಂಡ್ ಬಾಲಿನಲ್ಲೂ ನಾವು ಇಂಟರ್ನಲ್ ಟ್ರಾವೆಲ್ ಮಾಡಬೇಕಿರುತ್ತೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೋಗೋದಕ್ಕೆ ಇಂಟರ್ನಲಿ ನಾವು ಓಡಾಡೋದಿರುತ್ತೆ. ಸೊ ಹಾಗಾಗಿ ನನಗೆ ಒಂದು ಸ್ಟ್ರಾಂಗ್ ಆಗಿರೋ ಟ್ರಾಲಿ ಬೇಕಾಗಿತ್ತು. ಹಾಗಾಗಿ ಇದನ್ನ ನಾನು ತರಿಸ್ಕೊಂಡೆ. ಸೊ ಇದರಲ್ಲಿ ನಾನು ಕ್ಯಾರಿ ಮಾಡೋದು. ಆ್ಯಂಡ್ ಸೊ ಇವಾಗ ನಾನು ಪ್ಯಾಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಪ್ಯಾಕ್ ಮಾಡ್ಕೊತ ನಾನು ನಿಮಗೆ ತೋರಿಸ್ತೀನಿ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಯಾವ ಥರ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ಇನ್ನೂ ತಡ ಮಾಡೋದು ಬೇಡ, ಪ್ಯಾಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಪ್ಯಾಕ್ ಮಾಡ್ಕೊತಾ ಇದ್ದೆ, ಅಷ್ಟೊತ್ತಿಗೆ ಕರೆನ್ಸಿ ಎಕ್ಸ್ಚೇಂಜ್ ಅವ್ರು ಬಂದರು. ಸೊ ನಾನು ಕರೆನ್ಸಿ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಆ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫೋನ್ ಸ್ಟೋರೇಜ್ ಫುಲ್ಲಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ ನಾನು. ಹಾಯ್ ಗೈಸ್, ಸೊ ಇವತ್ತು ಸ್ಯಾಟರ್ಡೇ. ಫ್ರೈಡೇ ಅಂದರೆ ನಿನ್ನೆ ನಾನು ಎಷ್ಟಾಗುತ್ತೋ ಅಷ್ಟು ಪ್ಯಾಕಿಂಗ್ ಮುಗಿಸ್ದೆ. ಆ್ಯಂಡ್ ಇವತ್ತು ನಾನು ಆಲ್ರೆಡಿ ಹೇಳ್ದಂಗೆ ನಂಗೆ ಒಂಚೂರು ಹೊರಗಡೆ ಹೋಗೋ ಕೆಲಸ ಇದೆ. ಸೊ ಹಾಗಾಗಿ ರೆಡಿ ಆಗಿದ್ದೀನಿ. ಈಗ ಫಸ್ಟು ನಾನು ಸಲೂನಿಗೆ ಹೋಗಬೇಕು. ಸೊ ಇಲ್ಲೇ ನಮ್ಮನೆ ಹತ್ರ ಸ್ಪಿನ್ ಸಲೂನ್ ಇದೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲೊಂಚೂರು ಕೆಲಸ ಇದೆ. ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ನೇಲ್ಸ್ ಮಾಡಿಸ್ಕೊಳಕ್ಕೆ ಹೋಗಬೇಕು. ಸೊ ಅದು ನೋಡೋಣ. ನಾನು ಇನ್ನೂ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ, ಎಲ್ಲಿ ಅಂತ ಡಿಸೈಡ್ ಮಾಡಿಲ್ಲ. ಇವಾಗ ಅದು ಮುಗಿಸ್ಕೊಂಡು ಇಮಿಡಿಯೇಟ್ಲಿ ಆದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಈವ್ನಿಂಗ್ ಹೋಗ್ತೀನಿ. ಅದಾದಮೇಲೆ ನಾನು ಇನ್ನೊಂದು ಪ್ಲೇಸಿಗೆ ಹೋಗಬೇಕು. ಅದು ಬಂದು ರೆಂಟಲ್ ಡ್ರೆಸ್ ಸ್ಟೋರಿಗೆ. ಅಲ್ಲಿ ಹೋಗಿ ನಾನು ಆ ಡ್ರೆಸ್ನ ಟ್ರಯಲ್ ಮಾಡಿ ತೊಗೊಂಡು ಬರಬೇಕು ಇವತ್ತು. ಸೊ ಹಾಗಾಗಿ ಅಲ್ಲಿಗೊಂದು ಹೋಗಬೇಕು. ಅಲ್ಲಿಗೆ ಇವತ್ತಾದರೆ ಹೋಗ್ತೀನಿ, ಇಲ್ಲಾಂತಂದರೆ ನಾಳೆ ಹೋಗಿ ಟ್ರಯಲ್ ಮಾಡಿ ತೊಗೊಂಡು ಬರ್ತೀನಿ. ಸೊ ಇಷ್ಟು ಕೆಲಸ ಇದೆ ಇವಾಗ. ಈಗ ಫಸ್ಟ್ ನಾನು ಸಲೂನಿಗೆ ಹೋಗ್ತೀನಿ. ಸಲೂನ್ಗೆ ಹೋಗಿ ವಾಪಸ್ ಬಂದು ನೇಲ್ಸಿಗೆ ಹೋಗೋದಾ ಅಥವಾ ಅಲ್ಲಿಂದನೇ ನೇಲ್ಸಿಗೆ ಹೋಗ್ತೀನೋ ಗೊತ್ತಿಲ್ಲ. ಸೊ ಈಗ ಫಸ್ಟ್ ಸಲೂನಿಗೆ ಹೋಗೋಣ. ಇಲ್ಲಿ ಕೆಲಸ ಮುಗೀತು. ಹೇರ್ ಕಟ್ ಮತ್ತು ಐಬ್ರೋಸ್ ಮಾಡಿಸ್ಕೋಬೇಕಾಯ್ತು. ಸೊ ಇಲ್ಲಿ ಕೆಲಸ ಮುಗೀತು. ಚೆನ್ನಾಗಿ ಬಂದಿದೆ ಹೇರ್ ಸ್ಟೈಲ್. ಇಲ್ಲಿ ನಾನು ಹೇರ್ ಕಟ್ ಮತ್ತು ಐಬ್ರೋಸ್ ಎಲ್ಲ ಮುಗಿಸ್ಕೊಂಡು ಬಿಲ್ ಪೇ ಮಾಡಿ ವಾಪಸ್ ಮನೆ ಕಡೆ ಹೊರಟೆ. ನೋಡಿ, ಅಂಕಲ್ಗೆ ನಾನು ಮಂಗಳವಾರ ತಂದುಕೊಟ್ಟಿದ್ದು, ಇನ್ನೂ ಮಾಡಿಲ್ಲ. ಈಗ ಮಾಡ್ತಾ ಇದ್ದಾರೆ. ಆಲ್ಟ್ರೇಷನ್ ಮಾಡಿಸ್ಕೊಂಡು ಮನೆಗೆ ಹೋಗೋದು. ಇದೊಂದು ಮತ್ತು ಇದೊಂದು ಡ್ರೆಸ್. ಸೊ ಗೈಸ್, ನಾನು ಸಲೂನ್ಗೆ ಹೋಗಿ ಡೈರೆಕ್ಟ್ ಮನೆಗೆ ಬಂದೆ. ಬಿಕಾಸ್ ಆಲ್ರೆಡಿ 2:30 ಆಗಿತ್ತು, ಊಟ ಬೇರೆ ಮಾಡಬೇಕಾಗಿತ್ತು. ಸೊ ಈಗ ಊಟ ಮಾಡಿ ರೆಡಿಯಾಗಿ ನೇಲ್ಸ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇರೋ ಪ್ಲೇಸ್ ನೇಲ್ ರೂಮ್ ಅಂತ, ಮಲ್ಲೇಶ್ವರಮಲ್ಲಿ ಇರೋದದು. ಸೊ ನೋಡೋಣ, ಫ್ರೆಂಡ್ಸ್ ನೇಲ್ಸ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಸಲ. ಬಟ್ ನೋಡ್ತೀನಿ, ನನಗೆ ಅಲ್ಲಿ ಏನಾದರೂ ಬೇರೆದು ಇಷ್ಟ ಆದರೆ ನಾನು ಡಿಸೈನ್ ಚೂಸ್ ಮಾಡ್ತೀನಿ ಅಲ್ಲಿ ಹೋಗಿ. ಸೊ ಇವಾಗ ನಾನು ಆಟೋ ಬುಕ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲೂ ಒಂದು 2 hours ಆಗುತ್ತೆ ಅನಿಸುತ್ತೆ. ಸೊ ಸಂಜೆ ಬರೋಷ್ಟೊತ್ತಿಗೆ ಒಂದು 6:30 ಆಗುತ್ತೆ. 6:30ಗೆ ಬಂದು ನಾನು ಪ್ಯಾಕಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಅರ್ಧ ಕೂಡ ಪ್ಯಾಕಿಂಗ್ ಆಗಿಲ್ಲ. ಸೊ ಬೇಗ ಬೇಗ ಎಲ್ಲ ಮುಗಿಸ್ಕೋಬೇಕು. ನಾಳೆಗೇನು ಇಟ್ಕೋಬಾರ್ದು, ಆಚೆ ಹೋಗೋದು ಅಂದ್ಕೊಂಡು ಎಲ್ಲ ಇವತ್ತೇ ಮುಗಿಸ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಸಿ ಹೆಂಗಾಗತ್ತೆ ಅಂತ. ಆ್ಯಂಡ್ ನಾನು ಎಲ್ಲಿ ಹೋಗ್ತೀನಿ, ಆ ಪ್ಲೇಸ್ ಹೆಂಗಿದೆ, ಆ್ಯಂಡ್ ನೇಲ್ ಎಕ್ಸ್ಟೆನ್ಷನ್ಸ್ ಎಲ್ಲ ಹೆಂಗೆ ಬರುತ್ತೆ, ಡಿಸೈನ್ ಹೆಂಗೆ ಮಾಡ್ತಾರೆ, ಸೊ ಎಲ್ಲನೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳಕ್ಕೆ ಬಂದಿದ್ದ ಪ್ಲೇಸ್ ಇದ್ದೇನೆ, ನೇಲ್ ರೂಮ್ ಅಂತ, ಮಲ್ಲೇಶ್ವರಮಲ್ಲಿರೋದು. ನಾನು ಇದಕ್ಕಿಂತ ಮುಂಚೆ ನೇಲ್ ಎಕ್ಸ್ಟೆನ್ಷನ್ಸ್ ರೆಗ್ಯುಲರಾಗಿ ಮಾಡಿಸ್ತಿದ್ದೆ. ಬಟ್ ಅದರಿಂದ ನನ್ನ ನೇಲ್ಸ್ ತುಂಬ ವೀಕಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಬೇಡ ಅಂತ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ. ಇವಾಗ ನಾನು ವೆಕೇಷನ್ಗೆ ಹೋಗ್ತಿದ್ನಲ್ಲ, ಸೊ ಹಾಗಾಗಿ ಮಾಡಿಸೋಣ ಅಂತ ಮಾಡಿಸೋದಕ್ಕೆ ಬಂದಿದ್ದೆ. ಇಲ್ಲಿ ಬರೋವಾಗ ಫ್ರೆಂಚ್ ನೇಲ್ಸ್ ಅಂದ್ಕೊಂಡು ಬಂದೆ. ಬಟ್ ವೆಕೇಷನ್ಗೆ ಹೋಗ್ತಿರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಮಾಡಿಸೋಣ ಅಂಥೇಳಿ ಆಟೋನಲ್ಲಿ ಬರೋವಾಗ ಕೆಲವೊಂದು ಡಿಸೈನ್ಸ್ನ ಫೈನಲೈಸ್ ಮಾಡಿ ಅವ್ರಿಗೆ ಹೇಳಿದೆ. ನಂಗೆ ಹೆಂಗೆ ಬೇಕೋ ಅವ್ರು ಹಾಗೆ ಎಕ್ಸಾಕ್ಟಾಗಿ ಮಾಡಿದರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಪ್ರಾಸೆಸ್ಸು ಕೂಡ ತುಂಬ ಚೆನ್ನಾಗಿತ್ತು ಅವ್ರು ಮಾಡೋ ಪ್ರಾಸೆಸ್. ಸೊ ಇಲ್ಲಿ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಿ ಮತ್ತೆ ಪ್ಯಾಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ನಂದು ಜ್ಯುವೆಲ್ರಿ ಬಾಕ್ಸ್ ಈ ಥರ ಇದೆ, ಮತ್ತು ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಕಲರ್ ಕೂಡ ಅಷ್ಟೇ ಕ್ಯೂಟಾಗಿದೆ. ನಾನು ಇದನ್ನ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಸೊ ಈ ಥರ ಬರುತ್ತೆ. ಇದರಲ್ಲಿ ನನಗೆ ಬೇಕಾಗಿರೋ ಸ್ಟಡ್ಸು, ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗೋವಂಥ ಸ್ಟಡ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಿಂಗೆ ಇದು ಆ್ಯಕ್ಚುಲಿ ರಿಂಗ್ ಇಟ್ಕೊಳ್ಳೋದು, ನಾನು ರಿಂಗ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಸ್ಟಡ್ಸೇ ಇಟ್ಕೊಂಡಿದ್ದೀನಿ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋ ಥರದ್ದು. ಆ್ಯಂಡ್ ಇಲ್ಲೂ ಕೂಡ ಸ್ಟಡ್ಸ್ ಇದೆ. ಇಲ್ಲಿ ಇಡ್ಸ್ದೇ ಇರೋದೆಲ್ಲ ಇಲ್ಲಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಕೈಯಲ್ಲಿ ಹಾಕ್ಕೊಳ್ಳೋ ಅಂಥ ಬ್ರೇಸ್ಲೆಟ್ಸು. ಆ್ಯಂಡ್ ಇದು ಕೆಲವೊಂದು ಇಯರಿಂಗ್ಸು. ಇಲ್ಲಿ ಯಾವುದೂ ಇಡಿಸ್ಲಿಲ್ಲ ನನಗೆ.
ಇಲ್ಲೆಲ್ಲ ಇಡಿಸ್ಲಿಲ್ಲ, ಸೊ ಹಾಗಾಗಿ ಕೆಲವೊಂದು ಇಲ್ಲಿ ಇಟ್ಟಿದ್ದೀನಿ ಇಯರಿಂಗ್ಸ್ ಎಲ್ಲ ಬೇಕಾಗತ್ತೆ ಅಂತೇಳಿ. ಆ್ಯಂಡ್ ಇದು ಓಪನ್ ಮಾಡಿದ್ರೆ ಇಲ್ಲಿ ನೆಕ್ ಚೈನ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಕಂಪಾರ್ಟ್ಮೆಂಟ್ ಇದೆ. ಸೊ ಇದೊಂದು ನೆಕ್ ಚೈನು, ಇದು ತುಂಬ ಕ್ಯೂಟಾಗಿ ಫಂಕಿ ಆಗಿದೆ. ಸೊ ಇದನ್ನ ನಾನು ಆರ್ಗ್ಯಾನಿಕಲ್ಲಿ ಆರ್ಡರ್ ಮಾಡಿದ್ದು, ಚೆನ್ನಾಗಿತ್ತು. ಸೊ ಹಾಗಾಗಿ ಆರ್ಡರ್ ಮಾಡಿದೆ. ನಾನು ಜನರಲಿ ಜ್ಯುವೆಲ್ರಿ ಮತ್ತು ಆ್ಯಕ್ಸಸರೀಸ್ ಎಲ್ಲ ಕ್ಯಾರಿ ಮಾಡೋದಿಲ್ಲ, ಬಟ್ ಇವಾಗ ಔಟ್ ಆಫ್ ಕಂಟ್ರಿ ಹೋಗ್ತಿರೋದ್ರಿಂದ ನಾನು ಗೋಲ್ಡ್ ಏನು ಕ್ಯಾರಿ ಮಾಡ್ತಿಲ್ಲ ನನ್ನ ಜೊತೆ, ಈ ಗೋಲ್ಡ್ ಏನೋ ಹಾಕ್ಕೊಂಡು ಹೋಗ್ತಿಲ್ಲ. ಸೊ ಹಾಗಾಗಿ ನಾನು ಇಷ್ಟು ಆ್ಯಕ್ಸಸರಿ ಈ ಜ್ಯುವೆಲ್ರಿ ಬಾಕ್ಸಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರ ಸ್ಕ್ವೀಸ್ ಬಾಟಲ್ಸ್ನ ನಾನು ಸುಮಾರು ಆರ್ಡರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಮೇಲೆ ಈ ಥರ ಲೇಬಲ್ ಕೂಡ ಹಾಕಿಟ್ಟಿದ್ದೀನಿ. ಲೇಬಲ್ ಹಾಕಿ ಇದ್ರ ಮೇಲೆ ಬರೆದಿದ್ದೀನಿ ಏನೇನು ಯಾವ್ಯಾವ ಬಾಟಲಲ್ಲಿ ಏನೇನಿದೆ ಅಂತ. ನಾನು ಇದರಲ್ಲಿ ಮಿಸಲರ್ ವಾಟರ್ ಹಾಕ್ತಾಯಿದ್ದೀನಿ. ನಾನು ಬಯೋಡರ್ಮಾ ಅವ್ರದ್ದು ಮಿಸಲರ್ ವಾಟರ್ ತೊಗೊತಾ ಇದ್ದೀನಿ. ನಾನು ನನ್ನ ಬ್ರೈಡ್ಸ್ಗೂ ಇದೇ ಯೂಸ್ ಮಾಡೋದು, ಆ್ಯಂಡ್ ನನ್ನ ಪರ್ಸ್ನಲ್ ಯೂಸ್ಗೂ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಇದು ರೆಡಿ. ಇದೇ ಥರನೇ ಸುಮಾರು ಸ್ಕ್ವೀಸ್ ಬಾಟಲ್ಸ್ ಇದೆ. ಸೊ ಅದರಲ್ಲಿ ಒಂದೊಂದು ಹಾಕ್ಕೋಬೇಕು ಇವಾಗ. ಸೊ ಎಲ್ಲನೂ ಇವಾಗ ನಾನು ಫಿಲ್ ಮಾಡ್ಕೊತೀನಿ ಈ ಥರ ಬಾಟಲ್ಸ್ಗೆ. ಸೊ ಇದು ಶ್ಯಾಂಪೂಗೆ. ಆ್ಯಕ್ಚುಲಿ ಶ್ಯಾಂಪೂ ನಾನು 2 ತೊಗೋತಾ ಇದ್ದೀನಿ, ಬಿಕಾಸ್ 10 days ಇರೋದ್ರಿಂದ ನನಗೆ ಒಂದು ಸಾಕಾಗೋದಿಲ್ಲ. ಸೊ ಹಾಗಾಗಿ 2ರಲ್ಲೂ ಫಿಲ್ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡೋ ಶ್ಯಾಂಪೂ ಬಂದು ಲಾರಿಯಲ್ದು ಡೆನ್ಸಿಟಿ ಅಡ್ವಾನ್ಸ್ಡ್ ಅಂತ. ಸೊ ಇದನ್ನ ನಾನು ಈ ಸ್ಕ್ವೀಸ್ ಬಾಟಲ್ಗೆ ಈಗ ಫಿಲ್ ಮಾಡ್ಕೊತೀನಿ. ಸೊ ಇದೆಲ್ಲ ರೆಡಿ ಮಾಡಿಕೊಂಡೆ. ಇದು ಬಾಡಿ ವಾಶ್ ನಾನು 2 ತೊಗೊಂಡಿದ್ದೀನಿ, ಬಿಕಾಸ್ 10 daysಗೆ ಹೋಗ್ತಾ ಇರೋದ್ರಿಂದ ಬಾಡಿ ವಾಶ್ ಸ್ವಲ್ಪ ಜಾಸ್ತಿ ಇರಲಿ ಅಂತ 2 ಸ್ಕ್ವೀಸ್ ಬಾಟಲ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಮಾಯಿಶ್ಚರೈಸರು, ಇದು ಬಾಡಿ ಲೋಷನ್. ಶ್ಯಾಂಪೂ ಕೂಡ ಅಷ್ಟೇ. ಶ್ಯಾಂಪೂ ನಾನು ಎವ್ರಿಡೇ ತಲೆ ಸ್ನಾನ ಮಾಡಲೇಬೇಕು, ಬಿಕಾಸ್ ನನ್ನದು ಸ್ಕ್ಯಾಲ್ಪ್ ಆಯ್ಲಿ ಇದೆ. ಸೊ ಹಂಗಾಗಿ ನನಗೆ ಶ್ಯಾಂಪೂ ಸ್ವಲ್ಪ ಜಾಸ್ತಿ ಬೇಕು. ಸೊ ಅದನ್ನು ಕೂಡ 2 ಸ್ಕ್ವೀಸ್ ಬಾಟಲ್ಸ್ಗೆ ಹಾಕಿಟ್ಟಿದ್ದೀನಿ. ಆ್ಯಂಡ್ ಇದು ಫೇಸ್ ವಾಶ್ 10 daysಗೆ ಇದು ಸಾಕಾಗತ್ತೆ 2 timesಗೆ. ಸೊ ಇದನ್ನೆಲ್ಲ ಇವಾಗ ಟಾಯ್ಲೆಟ್ರಿ ಬ್ಯಾಗ್ ಒಳಗಡೆ ಹಾಕ್ಕೊತೀನಿ. ಸೊ ಎಲ್ಲ ಟಾಯ್ಲೆಟ್ರೀಸ್ನ ನಾನು ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದಿಷ್ಟು ಪರ್ಫ್ಯೂಮು, ಇದು ಮಾಯಿಶ್ಚರೈಸರು, ಬಾಡಿ ಲೋಷನ್ ಮತ್ತು ಸಿರಮ್ಮು. ಇದ್ರೊಳಗಡೆ ನಾನು ಇದು ಬಾಡಿ ಸನ್ಸ್ಕ್ರೀನು, ಇದು ಫೇಸ್ ವಾಶು ಮತ್ತು ಇದೆರಡು ಶ್ಯಾಂಪೂ ಆ್ಯಂಡ್ ಇದು ಕೂಡ ಬಾಡಿ ಲೋಷನ್. ಸೊ ಇದೆಲ್ಲ ಸ್ಕಿನ್ ಕೇರು ಮತ್ತು ಟಾಯ್ಲೆಟ್ರಿ ರಿಲೇಟೆಡ್. ಇದನ್ನೆಲ್ಲ ಒಂದು ಪೌಚಲ್ಲಿ ಈ ಥರ ಹಾಕಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಪೌಚಸ್ ಇದ್ದರೆ ತುಂಬ ಕನ್ವೀನಿಯೆಂಟ್, ಎಲ್ಲನೂ ಜೋಡಿಸ್ಕೊಳ್ಳೋದಕ್ಕೆ ಆ್ಯಂಡ್ ಕ್ಯಾರಿ ಮಾಡೋದಕ್ಕೆ. ನಾನು ಜನರಲಿ ಈ ಥರ ಟ್ರಾವೆಲ್ ಮಾಡಿದಾಗೆಲ್ಲ ಇದೇ ಥರನೇ ಪ್ಯಾಕ್ ಮಾಡ್ಕೊಳ್ಳೋದು. ನಾನು ಮೆಡಿಸಿನ್ಸ್ ಎಲ್ಲ ಈ ಥರ ಬಾಕ್ಸಲ್ಲಿ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಇದು ವಿತ್ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಬರುತ್ತೆ, ನೀವು ನೋಡ್ತಿರ್ಬೋದು. ಇಲ್ಲೆಲ್ಲ ನಾನು ಸ್ಟಿಕ್ಕರ್ಸ್ ಹಾಕಿಬಿಟ್ಟು ಬರೆದಿಟ್ಕೊಂಡಿದ್ದೀನಿ ಯಾವ್ಯಾವ್ದು ಟ್ಯಾಬ್ಲೆಟ್ಸ್ ಬೇಕು ಅಂತ. ಆ್ಯಂಡ್ ಇದು ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರೋದ್ರಿಂದ ನಮಗಲ್ಲಿ ಇಂಡಿಯನ್ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ಸ್ ಯಾವುದೂ ಸಿಗದೆ ಹೋಗ್ಬೋದು. ಆ್ಯಂಡ್ ನಾವೆಲ್ಲ ಇಂಡಿಯನ್ ಟ್ಯಾಬ್ಲೆಟ್ಸ್ ಅಥವಾ ಇಂಡಿಯನ್ ಮೆಡಿಸಿನ್ಸ್ಗೆ ಅಡ್ಜಸ್ಟ್ ಆಗಿರ್ತೀವಲ್ಲ. ಸೊ ಹಾಗಾಗಿ ನನಗೆ ಇಲ್ಲಿಂದನೇ ಎಲ್ಲ ಮೆಡಿಸಿನ್ಸ್ ತೊಗೊಂಡೋಗೋಣ ಅಂತ ಇದಿಷ್ಟು ಮೆಡಿಸಿನ್ಸ್, ಬೇಸಿಕ್ ಮೆಡಿಸಿನ್ಸ್ ನಮ್ಗೆ ಏನು ಬೇಕು ಅದನ್ನು ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹಿಂಗೆ ಬಾಲಿ ಹೋಗ್ತಿರೋದ್ರಿಂದ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾಗ ನನಗೆ ಮೇಜರಾಗಿ ಗೊತ್ತಾಗಿದ್ದೇನು ಅಂತಂದರೆ, ಇಂಡಿಯನ್ಸ್ ಅಥವಾ ಬೇರೆ ಯಾರಿಗೇ ಆಗಿರ್ಬೋದು, ಬಾಲಿನಲ್ಲಿ ಮೇಜರಾಗಿ ನಮಗೆ ಹೆಲ್ತ್ ಅಪ್ಸೆಟ್ ಆಗೋದು ಒಂದು ಸ್ಟಮಕ್ ಅಪ್ಸೆಟ್ ಆಗುತ್ತೆ, ಇನ್ನೊಂದು ಬಂದು ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಬಿಕಾಸ್ ಅದ್ರದ್ದು ವಾಟರ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ದೆ. ಸೊ ಹಾಗಾಗಿ ನಾನು ಸ್ಟಮಕ್ ಅಪ್ಸೆಟ್ ಅಥವಾ ಈಗ ಜ್ವರ ಬರೋದು ಆ ಥರದ್ದು ಏನಾದರೂ ಆದರೆ ಬೇಸಿಕ್ ಏನೇನು ಮೆಡಿಸಿನ್ಸ್ ಅಥವಾ ಬೇಸಿಕ್ ಏನೇನು ಟ್ಯಾಬ್ಲೆಟ್ಸ್ ಬೇಕು ಅದೆಲ್ಲನೂ ಇಟ್ಕೊಂಡಿದ್ದೀನಿ. ಡೋಲೋ, ಎಲ್ಡೋಪರ್ ವಾಮಿಟ್ಗೆ, ಆ್ಯಂಡ್ ಇದು ಯೂರಿನ್ ಇನ್ಫೆಕ್ಷನ್ನಿಗೆ, ಇನ್ ಕೇಸ್ ಆದರೆ ಏನಾದರೂ ಯೂರಿನ್ ಇನ್ಫೆಕ್ಷನ್ ಆದರೆ ಇರಲಿ ಅಂತ ಹೇಳ್ಬಿಟ್ಟು. ಸೊ ಏನೇನು ಬೇಸಿಕ್ ಮೆಡಿಸಿನ್ಸ್ ಬೇಕು ಅದನ್ನೆಲ್ಲ ನಾನು ಈ ಥರ ಬಾಕ್ಸಲ್ಲಿ ಕ್ಯಾರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಒಂದೊಂದು ಕಂಪಾರ್ಟ್ಮೆಂಟು ಒಂದು 5-10 ಟ್ಯಾಬ್ಲೆಟ್ ಹಾಕ್ಕೋಬೋದು. ಸೊ ನೋಡಿ ಈ ಥರ ಹಾಕ್ಕೊಬೋದು. ಹಾಗಾಗಿ ಇದು ಈಸಿ ಆಗುತ್ತೆ, ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ಎಲ್ಲನೂ ಒಂದರಲ್ಲೇ ಇರುತ್ತೆ, ಕನ್ಫ್ಯೂಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಬಾಕ್ಸಲ್ಲಿ ಕ್ಯಾರಿ ಮಾಡ್ತಿದ್ದೀನಿ. ತುಂಬ ಕನ್ವೀನಿಯೆಂಟಾಗೂ ಇದೆ ಆ್ಯಂಡ್ ಯೂಸ್ಫುಲ್ ಕೂಡ, ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕಮ್ಮಿ ಸ್ಪೇಸ್ ಹಿಡಿಯುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಾನು ಬೇರೆನೂ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಒಂದು ಓಡೋಮಾಸ್, ಸೊ ಇನ್ ಕೇಸ್ ಏನಾದರೂ ಅಲ್ಲಿ ಸೊಳ್ಳೆ ಗಿಳ್ಳೆ ಇದ್ದರೆ ಸುಮ್ಮನೆ ಯಾಕೆ ಅಂತೇಳ್ಬಿಟ್ಟು ಓಡೋಮಾಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ವಾಲಿನಿ ಸ್ಪ್ರೇ, ಇನ್ ಕೇಸ್ ಏನಾದರೂ ಕಾಲು ನೋವು ಅಥವಾ ಏನಾದರೂ ಆದರೆ, ಮೈಕೈ ನೋವು ಏನಾದರೂ ಆದರೆ ಇರಲಿ ಅಂತೇಳ್ಬಿಟ್ಟು ಇದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ಟ್ರೆಪ್ಸಿಲ್ಸ್.
ಆ್ಯಂಡ್ ಆಲ್ಸೋ ನಾವು ಹೋಗ್ತಿರೋದು 4 ಮೆಂಬರ್ಸ್ ಆ್ಯಂಡ್ 10 ಡೇಸ್ ಟ್ರಿಪ್ ಆಗಿರೋದ್ರಿಂದ ಇನ್ ಕೇಸ್ ಇಷ್ಟು ಮೆಡಿಸಿನ್ಸ್ ಸಾಕಾಗಲಿಲ್ಲ ಅಂತಂದರೆ ಎಕ್ಸ್ಟ್ರಾ ಇರಲಿ ಅಂತ ಬಾಕ್ಸಲ್ಲಿ ಏನಿದೆ ಅದೇ ಮೆಡಿಸಿನ್ನು ಇದರಲ್ಲೂ ಸಪ್ರೇಟಾಗಿ ಒಂದಷ್ಟು ಕ್ಯಾರಿ ಮಾಡಿದ್ದೀನಿ. ಆ್ಯಂಡ್ ಇದು ಬ್ಯಾಂಡೇಡ್ ಜಸ್ಟ್ ಇನ್ ಕೇಸ್ ಏನಾದರೂ ಬೇಕಾದರೆ ಅಂತ ಹೇಳ್ಬಿಟ್ಟು ಮಿಕ್ಕಿದ ಅದೇ ಮೆಡಿಸಿನ್ಸೇ ಇದರಲ್ಲೂ ಕ್ಯಾರಿ ಮಾಡ್ತಾಯಿದ್ದೀವಿ. ಜಸ್ಟ್ ಇದು ಎಕ್ಸ್ಟ್ರಾ ಅಷ್ಟೇ. 4 ಜನ ಇರ್ತೀವಿ, ಅಷ್ಟು ಮೆಡಿಸಿನ್ ಸಾಕಾಗಲಿಲ್ಲ ಅಂತಂದರೆ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಒಂದು ಬ್ಯಾಗ್ ಸೆಟ್ ಆರ್ಡರ್ ಮಾಡಿದ್ದೆ, ಅದರಲ್ಲಿ ನನಗೆ ಇದು ಬಂದಿದ್ದು. ಇದು ಆ್ಯಕ್ಚುಲಿ ಟಾಯ್ಲೆಟ್ರಿ ಬ್ಯಾಗ್, ಬಟ್ ನಾನು ಟಾಯ್ಲೆಟ್ರೀಸ್ ಎಲ್ಲ ಬೇರೆ ಬ್ಯಾಗಲ್ಲಿ ಹಾಕಿರೋದ್ರಿಂದ ನಾನು ಇದನ್ನು ಮೆಡಿಸಿನ್ಸ್ಗೆ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಕನ್ವೀನಿಯೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ. ಸೊ ಇದೊಂದು ಬ್ಯಾಗ್. ಆ್ಯಂಡ್ ಇದು ಬಂದು ಕಾಸ್ಮೆಟಿಕ್ಸ್ ಕಮ್ ಆ್ಯಕ್ಸೆಸರಿ ಬ್ಯಾಗ್. ಸೊ ಇದರಲ್ಲಿ ನಾನು ಐ ಮೇಕಪ್ ಅಂದರೆ ಮಸ್ಕರ ಆಗಿರ್ಬೋದು, ಐಬ್ರೋ ಜೆಲ್ ಮತ್ತು ಕಾಜಲ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕಾಂಪ್ಯಾಕ್ಟ್ ಆ್ಯಂಡ್ ಇದು ಪೌಡರ್ ಪ್ಯಾಡ್. ಇದು ಬಾಡಿ ಟೇಪ್ ಇನ್ ಕೇಸ್ ಬೇಕಾದರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಪ್ರೈಮರ್, ಇದು ಕನ್ಸೀಲರ್ ಮತ್ತು ಐ ಕ್ರೀಮ್, ಮಾಯ್ಶ್ಚರೈಸರ್, ಸೆಟ್ಟಿಂಗ್ ಸ್ಪ್ರೇ. ಆ್ಯಂಡ್ ಇದು ಆ್ಯಕ್ಸೆಸರಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಈ ಥರ ಇದೆ, ಇಷ್ಟು ಕ್ಯಾರಿ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ರಷ್ ಮತ್ತು ಲಿಪ್ಸ್ಟಿಕ್ಸ್ ಇದೆ. ಇಲ್ಲೆಲ್ಲ ಲಿಪ್ಸ್ಟಿಕ್ಸ್ ಇಟ್ಕೊಂಡಿದ್ದೀನಿ, ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ. ಬಿಕಾಸ್ ನಾನು ಜಾಸ್ತಿ ಕಲರ್ಫುಲ್ ಲಿಪ್ಸ್ಟಿಕ್ಸ್ ಹಾಕಲ್ಲ, ಯೂಶ್ವಲಿ ಬ್ರೌನ್ ಅಥವಾ ಪಿಂಕ್ಸ್ ಆ ಥರದ್ರಲ್ಲೇ ಹಾಕ್ತೀನಿ. ಸೊ ಹಾಗಾಗಿ ನಂಗೆ ಯಾವ ಥರ ಕಲರ್ಸ್ ಬೇಕೋ ಅದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬ್ರಷ್ಗಳು ಏನು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಇದು ಬ್ರಷ್ ಕ್ಲೀನರ್ ಇದು, ಆ್ಯಂಡ್ ಡ್ರೈ ಫೇಸ್ ಟಿಶ್ಯೂ. ಆ್ಯಂಡ್ ಇದು ಮೇಕಪ್ ರಿಮೂವರ್ ಮಿಸೆಲ್ಲ ವಾಟರು. ಆ್ಯಂಡ್ ಇದು ಬಂದು ವೆಟ್ ಟಿಶ್ಯೂ. ಇದಕ್ಕೆ ನೀರು ಹಾಕಿದ್ರೆ ದೊಡ್ಡ ವೆಟ್ ಟಿಶ್ಯೂ ಆಗುತ್ತೆ. ಸೊ ಇದು ಕ್ಯಾರಿ ಮಾಡೋದಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಈ ಪೌಚಲ್ಲಿ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಅಂದರೆ ಕಾಸ್ಮೆಟಿಕ್ಸ್ ಮತ್ತು ಎಸೆನ್ಷಿಯಲ್ಸ್ ಏನೇನು ಬೇಕು ಅದನ್ನೆಲ್ಲ ನಾನು ಇದರಲ್ಲಿ ಕ್ಯಾರಿ ಮಾಡ್ತಾಯಿದ್ದೀನಿ. ನಾನು ಈ 3 ಪರ್ಫ್ಯೂಮ್ಸ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಬಟ್ ಇದನ್ನು ಹೀಗೆ ಕ್ಯಾರಿ ಮಾಡಲ್ಲ. ಇದು ಒಂದನ್ನು ಮಾತ್ರ ನಾನು ಫುಲ್ ಸೈಜ್ ಕ್ಯಾರಿ ಮಾಡ್ತೀನಿ, ಬಿಕಾಸ್ ಇದಿರೋದೇ ಆಲ್ರೆಡಿ ಟ್ರಾವೆಲ್ ಸೈಜ್ ಇದೆ. ಸೊ ಹಾಗಾಗಿ ಇದನ್ನು ಹೀಗೆ ತೊಗೊಂಡು ಹೋಗ್ತೀನಿ. ಬಟ್ ಇದು ಮತ್ತು ಇದನ್ನು ನಾನು ಈ ಥರ ಡಿಸ್ಪೆನ್ಸರಲ್ಲಿ ಹಾಕ್ಕೊಂಡು ಹೋಗ್ತೀನಿ, ಸೊ ದಟ್ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ಹೆಂಗೆ ಹಾಕೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಸೊ ಇದ್ರದ್ದು ನಾವು ಇದು ಮೇಲ್ಗಡೆ ಓಪನ್ ಮಾಡಬೇಕು. ಪರ್ಫ್ಯೂಮ್ ಇದ್ರೊಳಗಡೆ ಹಾಕ್ಕೊಳ್ಳೋದಕ್ಕೆ ಹಿಂದ್ಗಡೆ ನಮ್ಗೆ ಈ ಥರ ಇರುತ್ತೆ. ಇದನ್ನು ಇದ್ರೊಳಗಡೆ ಇಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನಮಗೆ ಪರ್ಫ್ಯೂಮ್ ಅದ್ರೊಳಗಡೆ ಹೋಗುತ್ತೆ. ಆ್ಯಂಡ್ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇದು ಎಷ್ಟು ಫಿಲ್ ಆಗಿದೆ ಅಂತ. ಸೊ ಇಷ್ಟೇ ಫಿಲ್ ಆಗಿರೋದು ಇದು. ನಾನು ಇದನ್ನ ಫುಲ್ ಮಾಡ್ಕೊತೀನಿ. ಫುಲ್ ಆಗಿದೆ ಇದು. ಇದನ್ನು ಕೂಡ ಇವಾಗ ನಾನು ಆ ಡಿಸ್ಪೆನ್ಸರ್ ಒಳಗಡೆ ಫಿಲ್ ಮಾಡ್ಕೊತೀನಿ. ಸೇಮ್ ಪ್ರಾಸೆಸ್ ನೀವು ನೋಡ್ಬೋದು ಇಲ್ಲಿ. ಇದು ಫಿಲ್ ಆಯಿತು. ಸೊ ಇದೆರಡನ್ನು ನಾನು ಕ್ಯಾರಿ ಮಾಡ್ತೀನಿ ಇವಾಗ. ಸೊ ನಾನು ಇದೆರಡರ ಮೇಲೂ ಈ ಥರ ಸ್ಟಿಕ್ಕರ್ ಹಾಕಿ ಬರ್ಕೊಂಡಿದ್ದೀನಿ, ಸೊ ದಟ್ ನಂಗೆ ಗೊತ್ತಾಗುತ್ತೆ ಯಾವ ಡಿಸ್ಪೆನ್ಸರಲ್ಲಿ ಯಾವ ಪರ್ಫ್ಯೂಮ್ ಇದೆ ಅಂತ. ಸೊ ಕನ್ಫ್ಯೂಸ್ ಆಗೋದಿಲ್ಲ, ಹಾಗಾಗಿ ನಾನು ಈ ಥರ ಬರ್ಕೊಂಡಿದ್ದೀನಿ. ಇದೆರಡರ ಜೊತೆಗೆ ನಾನು ಆವಾಗಲೇ ತೋರಿಸ್ದಂಗೆ ಆ ಇನ್ನೊಂದು ಪರ್ಫ್ಯೂಮ್ನು ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಈ 3 ಜೊತೆಗೆ ಇದೊಂದು ಕ್ಯಾರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೊಂದು ಕ್ಯಾರಿ ಮಾಡ್ತಿದ್ದೀನಿ. ಇದೆಲ್ಲ ನಾನು ಟ್ರಾವೆಲ್ ಸೈಜೇ ತೊಗೊತೀನಿ, ಬಿಕಾಸ್ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಆ್ಯಂಡ್ ಇದೊಂದು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಪರ್ಫ್ಯೂಮ್ಸ್ನ ನಾನು ಕ್ಯಾರಿ ಮಾಡ್ತೀನಿ. ಗೈಸ್ ಇದು ನೋಡಿ ಟೇಲ್ ಗೌನು ತುಂಬ ಉದ್ದ ಇದೆ ಇದ್ರದ್ದು ಟೇಲು. ಅಂದರೆ ಟೇಲ್ ಸಪ್ರೇಟ್ ಇದೆ ಆ್ಯಂಡ್ ಡ್ರೆಸ್ಸು ಕೂಡ ಸಪ್ರೇಟ್ ಇದೆ. ಸೊ ತುಂಬ ದೊಡ್ಡದಾಗತ್ತೆ ಅಂದ್ಬಿಟ್ಟು ನಾನು ಈ ಥರ ಕಂಪ್ರೆಸ್ ಮಾಡಿದೆ. ಕಂಪ್ರೆಸಿಂಗ್ ಪೌಚಸ್ ಇತ್ತಲ್ಲ, ಸೊ ಹಾಗಾಗಿ ಈ ಥರ ಕಂಪ್ರೆಸ್ ಮಾಡಿದೆ. ಇವಾಗ ನಾನು ಇದನ್ನ ಇಡೋದಕ್ಕೂ ಈಸಿ ಆಗುತ್ತೆ ಟ್ರಾಲಿ ಒಳಗೆ, ಆ್ಯಂಡ್ ಜಾಸ್ತಿ ಸ್ಪೇಸ್ ಕೂಡ ಕನ್ಸ್ಯೂಮ್ ಆಗೋಲ್ಲ. ಸೊ ಹಾಗಾಗಿ ನಾನು ಇದನ್ನ ಈ ಥರ ಕಂಪ್ರೆಸ್ ಮಾಡಿದ್ದೀನಿ. ಆಲ್ರೆಡಿ ನಂದು ಲಗೇಜ್ 18 kgs ಆಗಿದೆ ಟ್ರಾಲಿನಲ್ಲಿ, ಚೆಕ್-ಇನ್ ಟ್ರಾಲಿನಲ್ಲಿ. ಆ್ಯಂಡ್ ಕ್ಯಾಬಿನ್ ಬ್ಯಾಗಲ್ಲಿ ಆಲ್ರೆಡಿ 4.7 kgs ಏನೋ ಆಗಿದೆ. ಸೊ ನೋಡಬೇಕು, ಇನ್ನೂ ಏನೇನೋ ಕ್ಯಾರಿ ಮಾಡಬೇಕು. ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ನಾನು ಎಲ್ಲ ಕಂಪ್ಲೀಟಾಗಿ ಜೋಡಿಸ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಈಗ ನಾನು ಎಲ್ಲ ಔಟ್ಫಿಟ್ಗಳನ್ನ ಪೌಚ್ ಒಳಗಡೆ ಇಟ್ಕೊತಾ ಇದ್ದೀನಿ. ನಾನು ಪೌಚ್ನ ಡೈರೆಕ್ಟಾಗಿ ಟ್ರಾಲಿ ಒಳಗಡೆ ಇಟ್ಟು ಆಮೇಲೆ ನಾನು ಔಟ್ಫಿಟ್ಸ್ ಎಲ್ಲ ಅದರೊಳಗಡೆ ಇಡ್ತಾ ಇದ್ದೀನಿ. ಆ್ಯಂಡ್ ಈ ಪೌಚ್ ಮೇಲೆಲ್ಲ ನಾನು ಸ್ಟಿಕ್ಕರ್ಸ್ ಹಾಕಿ ಬರೆದಿಟ್ಕೊಂಡಿದ್ದೀನಿ ಯಾವ್ಯಾವ ಪೌಚಲ್ಲಿ ಯಾವ್ಯಾವ ಔಟ್ಫಿಟ್ಸ್ ಇದೆ ಅಂತ, ಸೊ ದಟ್ ಕನ್ಫ್ಯೂಸ್ ಆಗೋದಿಲ್ಲ.
ಲಗೇಜ್ ಪ್ಯಾಕ್ ಆಗಿದೆ. ಈಗ ಟ್ರಾಲಿನಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ. ಮೇಜರ್ ಔಟ್ಫಿಟ್ ಎಲ್ಲ ಇದರಲ್ಲಿದೆ. ಇದು ಬಂದು ಮೆಡಿಸಿನ್ ಕಿಟ್, ಏನೇನು ಮೆಡಿಸಿನ್ ಬೇಕು ಅದೆಲ್ಲ ಇದರೊಳಗಿದೆ. ಈ ಬಾಕ್ಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದರಲ್ಲಿ ಯಾವ್ಯಾವ ಮೆಡಿಸಿನ್ಸ್ ಇದೆ ಅನ್ನೋದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ. ಇದು ಬಿಟ್ಟಿದೆ ಎಕ್ಸ್ಟ್ರಾ ಮೆಡಿಸಿನ್ಸು. ಆ್ಯಂಡ್ ಇದು ನೈಟ್ ವೇರ್ಗೆ ಅಲ್ಲಿ ಹೋಗಿ ನಾವು ಹೋಟೆಲಲ್ಲಿ ಹಾಕ್ಕೊಂಡು ಮಲ್ಗೋದಕ್ಕೆ ಅಂಥೇಳಿ ಇಟ್ಕೊಂಡಿರೋವಂಥ ಔಟ್ಫಿಟ್ಗಳು. ಆ್ಯಂಡ್ ಇದು ಬಂದು ನಂದು ಕಾಸ್ಮೆಟಿಕ್ಸ್ ಆ್ಯಂಡ್ ಆ್ಯಕ್ಸಸರೀಸ್. ಮ್ಯಾಗಿ ಒಂದು ಇಲ್ಲೇ ಇಟ್ಕೊಂಡಿದ್ದೀನಿ ಬಿಕಾಸ್ ಇದರಲ್ಲಿ ಜಾಗ ಇಲ್ಲ, ಸೊ ಹಾಗಾಗಿ ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಇದು ನಂದು ಟಾಯ್ಲೆಟ್ರಿ ಬ್ಯಾಗ್. ಇದ್ರ ಕೆಳಗಡೆ ಬ್ಯಾಗ್ಸ್ ಯಾವ್ಯಾವ ಬ್ಯಾಗ್ಸ್ ನಾನು ಅಲ್ಲಿ ಬಾಲಿನಲ್ಲಿ ಯೂಸ್ ಮಾಡಬೇಕು ಅಂತಿದ್ದೀನಿ ಅದಿದೆ. ಆ್ಯಂಡ್ ಇದು ಡ್ರೈ ಶ್ಯಾಂಪು. ನಂದು ಆ್ಯಕ್ಚುಲಿ ಆಯಿಲಿ ಸ್ಕ್ಯಾಲ್ಪು, ಎವ್ರಿ ಡೇ ನಾನು ತಲೆ ಸ್ನಾನ ಮಾಡಲೇಬೇಕು, ಸೊ ಹಾಗಾಗಿ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಬಂದು ವಾಟರ್ ಬಾಯ್ಲ್ ಮಾಡೋದು. ಸೊ ನಂಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇರೋದ್ರಿಂದ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಕಂಪ್ರೆಷನ್ ಟೂಲ್. ಇದು ಬ್ಲೋ ಡ್ರೈಯರ್ ಕಮ್ ಹೇರ್ ಸ್ಟ್ರೈಟ್ನರ್. ಆ್ಯಂಡ್ ಇದು ಇಂಟಿಮೇಟ್ ವೇರ್ ಇದರಲ್ಲಿದೆ. ಆ್ಯಂಡ್ ನಂದು ಫುಟ್ವೇರ್ ಅದರಲ್ಲಿದೆ. ಇದು ನಂದು ಸನ್ಗ್ಲಾಸ್ ಕೇಸ್, ಈ ಥರ ಇದೆ ನನ್ನ ಸನ್ಗ್ಲಾಸ್ ಕೇಸ್. ಆ್ಯಂಡ್ ಇದಿಷ್ಟು ಇನ್ಸ್ಟಂಟ್ ಫುಡ್ ಐಟಮ್. ಕಪ್ಪ ನೂಡಲ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಪೋಹ ಮತ್ತು ಉಪ್ಮಾ ಎಲ್ಲ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ನಾವು 4 ಜನ ಟ್ರಾವೆಲ್ ಮಾಡ್ತಾ ಇರೋದು, 10 ಡೇಸಿಗೆ ಟ್ರಾವೆಲ್ ಮಾಡ್ತಿರೋದು. ಸೊ ಹಾಗಾಗಿ ಇನ್ ಕೇಸ್ ಹೊರಗಡೆ ನಮ್ಗೆ ಅಷ್ಟು ಫುಡ್ ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತಂದರೆ ಯಾವುದಕ್ಕೂ ಇರಲಿ ಸೇಫರ್ ಸೈಡಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಸೊ ಇಷ್ಟು ನನ್ನ ಲಗೇಜು. ಇದು ಬಿಟ್ಟು ಇನ್ನೊಂದು ಡಫಲ್ ಬ್ಯಾಗ್ ಥರ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಅದು ಬಿಟ್ಟು ಈ ಥರದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಟೇಲ್ ಗೌನ್, ಬಾಲಿ ಸ್ವಿಂಗಿಗೆ ಹಾಕೊಳ್ಳೋಕ್ಕೆ. ಇದನ್ನ ನಾನು ಈ ಥರ ಕಂಪ್ರೆಸ್ ಮಾಡಿ ಇಟ್ಟಿದ್ದೀನಿ, ನಾನು ಆಲ್ರೆಡಿ ತೋರಿಸಿದ್ದೀನಿ ಇದನ್ನ. ಆ್ಯಂಡ್ ಇದು ಇನ್ನೊಂದು ಟೋಟ್ ಬ್ಯಾಗ್. ಇದು ನಾನು ಚೆಕ್ಇನ್ಗೆ ಹಾಕ್ತೀನಿ, ಸೊ ಹಾಗಾಗಿ ಏರ್ಪೋರ್ಟಲ್ಲಿ ಟೋಟ್ ಬ್ಯಾಗ್ ನನಗೆ ಬೇಕಾಗುತ್ತೆ. ಬಿಕಾಸ್ ಪಾಸ್ಪೋರ್ಟ್ ಮತ್ತು ಬೋರ್ಡಿಂಗ್ ಪಾಸ್ ಮತ್ತು ಚಾರ್ಜರ್, ನನ್ನ ವಾಲೆಟ್ ಇದೆಲ್ಲ ಇಟ್ಕೊಳ್ಳೋಕ್ಕೆ ನನಗೆ ಒಂದು ಟೋಟ್ ಬ್ಯಾಗ್ ಬೇಕು. ಸೊ ಹಾಗಾಗಿ ಇದನ್ನು ಇದರಲ್ಲೇ ಇಟ್ಕೊಂಡಿದ್ದೀನಿ. ಹೋಗಾಗ ನಾನು ಇದನ್ನೇ ತೊಗೊಂಡೋಗ್ತೀನಿ, ಬಟ್ ಏರ್ಪೋರ್ಟಲ್ಲಿ ನಾನು ಇದನ್ನ ಚೆಕ್ಇನ್ಗೆ ಹಾಕಿದ್ಮೇಲೆ ಈ ಟೋಟ್ ಬ್ಯಾಗ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲೂ ಒಂದಷ್ಟು ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ ಟ್ರಾವೆಲ್ಗೆ ಹಾಕ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಸ್ವಿಮ್ ವೇರ್. ಆ್ಯಂಡ್ ಇದರಲ್ಲಿ ನಾನು ಪಾಸ್ಪೋರ್ಟ್, ID ಪ್ರೂಫ್ ಮತ್ತು ಇದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇದು ID ಪ್ರೂಫ್ ಮತ್ತು ಡಾಲರ್ಸ್ ಮತ್ತು IDR ಇದೆಲ್ಲ ಇದರೊಳಗಡೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಈ ಬ್ಯಾಗಲ್ಲಿದೆ. ಸೊ ಇದು ಬಿಟ್ಟು ಈ ಥರದ್ದು ಒಂದು ಬ್ಯಾಗ್ ಕ್ಯಾರಿ ಮಾಡ್ತಾಯಿದ್ದೀನಿ. ಇದರಲ್ಲಿ ಎಲ್ಲ ಗ್ಯಾಜೆಟ್ಸ್ ಇರುತ್ತೆ, ಅಂದರೆ ಚಾರ್ಜರ್ ಇರ್ಬೋದು. ಇದು 3 ಪಿನ್ದು ಎಕ್ಸ್ಟೆನ್ಷನ್ ಥರ ತೊಗೊಂಡೆ. ಇದಕ್ಕೆ 3 ಚಾರ್ಜರ್ ಅಥವಾ 3 ಪ್ಲಗ್ಸ್ ಕನೆಕ್ಟ್ ಮಾಡ್ಕೋಬೋದು. ಇದು ಪವರ್ ಬ್ಯಾಂಕ್ ಆ್ಯಂಡ್ ಚಾರ್ಜರ್. ಇನ್ನೊಂದು ಚಾರ್ಜರ್ ಇಟ್ಕೋಬೇಕು, ಅದು ಪ್ರಾಬಬ್ಲಿ ಹೊರಡವಾಗಿ ಇಟ್ಕೋತೀನಿ. ಸೊ ಇಷ್ಟೇ ನನ್ನ ಲಗೇಜ್. ಫೈನಲಿ ಲಗೇಜ್ ಎಲ್ಲ ರೆಡಿ ಆಯಿತು. ನಾನು ಇದನ್ನ ಚೆಕ್ ಮಾಡಿಸಿದೆ ಎಷ್ಟು ವೆಯ್ಟ್ ಇದೆ ಅಂತ. ನನ್ನ ಚೆಕ್ಇನ್ ಬ್ಯಾಗ್ ಬಂದು 22 kgs ಇದೆ. ಇದು ಮೇಲ್ಗಡೆದು ಆಲ್ಮೋಸ್ಟ್ 6 kgs ಏನೋ ಬರ್ತಿದೆ. ನಾವು 4 ಜನ ಟ್ರಾವೆಲ್ ಮಾಡ್ತಿರೋದು ಒಟ್ಟಿಗೆ, ಸೊ ಬೇರೆಯವ್ರದ್ದೆಲ್ಲ ಸ್ವಲ್ಪ ಕಮ್ಮಿ ಇದೆ ಲಗೇಜು, ಹಾಗಾಗಿ ನಾನು ಒಂಚೂರು ಜಾಸ್ತಿ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ನನ್ನರಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇದೆ, ಪ್ರಾಬಬ್ಲಿ ಅದು ವಾಪಸ್ ಬರೋವಾಗ ಖಾಲಿ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ತೊಗೊಳೋದಿದ್ರೆ ಅಲ್ಲಿ ಮ್ಯಾನೇಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಫೈನಲಿ ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ಈಗ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ, ನನ್ನ ಫ್ರೆಂಡ್ ಮತ್ತು ಅವಳ ಕಸಿನ್ ಇಬ್ಬರು ಕೂರ್ಗಿಂದ ಬರ್ತಿದ್ದಾರೆ. ಅವ್ರು ಬರೋದು ಆಲ್ಮೋಸ್ಟ್ 7 o'clock ಆಗುತ್ತೆ. ಅವ್ರು ಬಂದು ಜಾಲಹಳ್ಳಿ ಕ್ರಾಸಲ್ಲಿ ಇಳ್ಕೊತಾರೆ. ನಾನು ನಮ್ಮ ಮನೆಯಿಂದ ಜಾಲಹಳ್ಳಿ ಕ್ರಾಸಿಗೆ ಹೋಗಿ ಅಲ್ಲಿಂದ ನಾನು ಮತ್ತು ನನ್ನ ಫ್ರೆಂಡ್ ಮತ್ತು ಅವಳ ಕಸಿನ್ 3 ಜನನೂ ಏರ್ಪೋರ್ಟಿಗೆ ಹೋಗ್ತೀವಿ.